ಹಿಂದಿನ ಕ್ಲಾಸ್ಗಳಲ್ಲಿ ಸ್ವರ, ವ್ಯಂಜನ ಇತ್ಯಾದಿ ಅಕ್ಷರಗಳ ವಿವಿಧ ಭೇದಗಳನ್ನ ತಿಳ್ಕೊಂಡ್ವಿ. ವಿ ಹ್ಯಾವ್ ಅಂಡರ್ಸ್ಟುಡ್ ದ ಮಲ್ಟಿಪಲ್ ಟೈಪ್ಸ್ ಆಫ್ ಲೆಟರ್ಸ್. ಅವುಗಳನ್ನ ಉಪಯೋಗಿಸಿಕೊಂಡು ಪದದ ರಚನೆ ಹೇಗ್ ಮಾಡಬೇಕು ಅನ್ನೋದನ್ನು ಜನರಲ್ ಆಗಿ ತಿಳ್ಕೊಂಡ್ವಿ. ಸಂಯುಕ್ತ ವರ್ಣಗಳು ಅಥವಾ ವ್ಯಂಜನ, ಸ್ವರ, ಹೀಗೆ ಅಕ್ಷರಗಳನ್ನೆಲ್ಲ ಸೇರಿಸಿ ಕಾಂಬಿನೇಷನ್ಸ್ ಮಾಡಿ ಅವುಗಳಿಂದ ಪದಗಳನ್ನ, ವರ್ಡ್ಸ್ ನ ಫಾರ್ಮ್ ಮಾಡಿ, ರಚನೆ ಮಾಡಿ, ಆ ಪದಗಳಿಗೆ ಕೆಲವು ಪ್ರತ್ಯಯಗಳನ್ನ ಹಾಕಿದರೆ ಶಬ್ದಗಳನ್ನ ರಚನೆ ಮಾಡಿ, ಶಬ್ದಗಳಿಗೆ ಕೆಲವು ಪ್ರತ್ಯಯಗಳನ್ನ ಹಾಕಿದ್ರೆ ಅದನ್ನ ಪದ ಅಂತ ಕರಿತೀವಿ. ಇದನ್ನೆಲ್ಲ ನಾವು ಹಿಂದಿನ ತರಗತಿಯಲ್ಲಿ, ಹಿಂದಿನ ಕ್ಲಾಸ್ಗಳಲ್ಲಿ ತಿಳ್ಕೊಂಡ್ವಿ. ಇನ್ನು ಈ ರೀತಿ ಒಂದಕ್ಕಿಂತ ಹೆಚ್ಚು ಪದಗಳನ್ನ ಅಥವಾ ಬೇರೆ ಬೇರೆ ಅಕ್ಷರಗಳನ್ನ ಉಪಯೋಗಿಸ್ಬೇಕಾದ್ರೆ ಮಧ್ಯದಲ್ಲಿ ಸಂಹಿತ ಅಂತ ಒಂದು ಸಿಚುವೇಶನ್ ಬರುತ್ತೆ. ಪರಹ ಸನ್ನಿಕರ್ಷ ಸಂಹಿತ, ಪರಸನ್ನಿಕರ್ಷ ಸಂಹಿತ ಅಂತ ಒಂದು ಸೂತ್ರ ಇತ್ತು. ಅದರ ಪ್ರಕಾರ ಎರಡು ಅಕ್ಷರಗಳನ್ನ, ಎರಡು ವರ್ಣಗಳನ್ನ ಒಂದಾದ ಮೇಲೆ ಇನ್ನೊಂದು ಜಾಸ್ತಿ ಗ್ಯಾಪ್ ಕೊಡದೆ, ತುಂಬಾ ಕಡಿಮೆ ಗ್ಯಾಪ್ ಅನ್ನ, ಅರ್ಧ ಮಾತ್ರ ಕಾಲಕ್ಕಿಂತನೂ ಕಡಿಮೆ ಗ್ಯಾಪ್ ಅನ್ನ, ಅರ್ಧ ಮಾತ್ರ ಕಾಲಕ್ಕಿಂತನೂ ಕಡಿಮೆ ವ್ಯವಧಾನವನ್ನ ಕೊಟ್ಟು ಎರಡು ಅಕ್ಷರಗಳನ್ನ ಒಂದರ ಪಕ್ಕ ಒಂದು ಉಚ್ಚರಿಸಿದರೆ ಆ ಸಿಚುವೇಶನ್ಗೆ ಸಂಹಿತ ಅಂತ ಕರಿತೀವಿ. ವಿ ಕಾಲ್ ದಟ್ ಸಿಚುವೇಶನ್ ಆಸ್ ಸಂಹಿತ ಅಂತ. ಪರಸನ್ನಿಕರ್ಷ ಸಂಹಿತ ಅಂತ ಒಂದು ಸೂತ್ರದಲ್ಲಿ ಪಾಣಿನಿ ಎಕ್ಸ್ಪ್ಲೈನ್ ಮಾಡಿದ್ರು. ಹಾಗೆ ಒಂದು ಅಕ್ಷರದ ಪಕ್ಕ ಇನ್ನೊಂದು ಅಕ್ಷರವನ್ನ ವ್ಯವಧಾನ ಇಲ್ಲದೆ ಉಚ್ಚರಿಸಿದಾಗ, ಅಂದ್ರೆ ಸಂಹಿತೆಯಾದಾಗ, ಕೆಲವು ಬದಲಾವಣೆಗಳನ್ನ ಆ ಅಕ್ಷರಗಳಲ್ಲಿ ನಾವು ಮಾಡಬಹುದು. ವಿ ಆರ್ ಅಲೌಡ್ ಟು ಮೇಕ್ ಸಮ್ ಚೇಂಜಸ್ ಇನ್ ದ ಪ್ಲೇಸ್ ಆಫ್ ಲೆಟರ್ಸ್ ವೆನ್ ದೇ ಆರ್ ಪ್ರೊನೌನ್ಸ್ಡ್ ಬ್ಯಾಕ್ ಟು ಬ್ಯಾಕ್ ವಿತೌಟ್ ಅ ಗ್ಯಾಪ್. ಗ್ಯಾಪ್ ಇಲ್ಲದೆ ಒಂದಾದ ಮೇಲೆ ಒಂದು ಎರಡು ಅಕ್ಷರಗಳನ್ನ ಉಚ್ಚರಿಸಿದಾಗ ಅದಕ್ಕೆ ಸಂಹಿತೆ ಅಂತೀವಿ. ಆ ರೀತಿ ಸಂಹಿತೆಯ ಸಿಚುವೇಶನ್ ಇದ್ದಾಗ ಮಾತ್ರ ಈಗೊಂದು ಅಕ್ಷರ ಹೇಳೋದು, ಇನ್ನೊಂದು 10 ನಿಮಿಷ ಬಿಟ್ಟು ಇನ್ನೊಂದು ಅಕ್ಷರ ಹೇಳೋದು, ಅಥವಾ ಈಗೊಂದು ಅಕ್ಷರ ಹೇಳೋದು, ಮಧ್ಯ ಒಂದು ಪಾಸ್ ಕೊಟ್ಟು 1 ಸೆಕೆಂಡ್ ಅಷ್ಟು ಇನ್ನೊಂದು ಅಕ್ಷರ ಹೇಳೋದು, ಎಲ್ಲ ಮಾಡಿದ್ರೆ ಆ ಅಕ್ಷರಗಳಲ್ಲಿ ಏನು ಬದಲಾಯಿಸಬಾರ್ದು. ನಾವು ಅದು ಹಾಗೆ ಬರೀಬೇಕು. ಒಂದು ವೇಳೆ ಎರಡು ಅಕ್ಷರಗಳನ್ನ, ಎರಡು ವರ್ಣಗಳನ್ನ ಒಂದಾದ ಮೇಲೆ ಒಂದು ಕೂಡಲೇ ಜಾಸ್ತಿ, ಅರ್ಧ ಸೆಕೆಂಡ್ಗಿಂತನೂ ಜಾಸ್ತಿ ಸಮಯ ಕೊಡದೆ, ಅರ್ಧ ಸೆಕೆಂಡು ಅಥವಾ ಅದಕ್ಕಿಂತನೂ ಕಡಿಮೆ ಸಮಯವನ್ನ ಕೊಟ್ಟು ಉಚ್ಚರಿಸಿದಾಗ ಅಲ್ಲಿ ಕೆಲವು ಬದಲಾವಣೆಗಳನ್ನ ನಾವು ಮಾಡಬಹುದು. ಇನ್ ದ ಪ್ಲೇಸ್ ಆಫ್ ದೋಸ್ ಲೆಟರ್ಸ್ ವಿ ಆರ್ ಅಲೌಡ್ ಟು ಮೇಕ್ ಮಲ್ಟಿಪಲ್ ಚೇಂಜಸ್. ಸಮ್ ಚೇಂಜಸ್ ವಿ ಆರ್ ಅಲೌಡ್ ಟು ಮೇಕ್. ಆ ಒಂದೊಂದು ಚೇಂಜ್ ಅನ್ನ ಸುಮ್ಮನೆ ನಮ್ಗೆ ಮನ್ಸಿಗೆ ಬಂದ ಹಾಗೆ ಮಾಡೋ ಹಾಗಿಲ್ಲ. ಅದಕ್ಕೆ ಕೆಲವು ನಿಯಮಗಳಿವೆ. ದೇರ್ ಆರ್ ಸಮ್ ರೂಲ್ಸ್. ಹಾಗೆ ಒಂದೊಂದಾಗಿ ರೂಲ್ಗಳನ್ನ ಹೇಳ್ತಾ ಹೋಗ್ತಾರೆ. ಆ ಬದಲಾವಣೆ ಮಾಡ್ತೀವಲ್ಲ, ಇನ್ ದ ಪ್ಲೇಸ್ ಆಫ್ ದ ಲೆಟರ್ಸ್, ದ ಚೇಂಜ್ ವಾಟ್ ವಿ ಮೇಕ್ ವೆನ್ ವಿ ಪ್ರೊನೌನ್ಸ್ ಟೂ ಲೆಟರ್ಸ್ ಒನ್ ಆಫ್ಟರ್ ಅನದರ್ ವಿತೌಟ್ ಅ ಬ್ರೇಕ್, ಕಂಟಿನ್ಯೂಸ್ ಆಗಿ ಹೇಳ್ತೀವಲ್ಲ, ಆಗ ನಾವು ಮಾಡ್ತೀವಲ್ಲ ಚೇಂಜ್, ಆ ಚೇಂಜ್ಗೆ ಸಂಧಿ ಅಂತ ಕರೀತಾರೆ. ಅದರಲ್ಲಿ ಮೊದಲನೆಯ ಸಂಧಿ ಇದು. ಈ ಸಂಧಿಯನ್ನ ಈಗ ಮಾಡರ್ನ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಎಣ್ ಸಂಧಿ ಅಂತ ಕರೀತಾರೆ. ಪಾಣಿನಿ ಈ ತರ ಯಾವ ಹೆಸರು ಕೊಟ್ಟೇ ಇಲ್ಲ ಸಂಧಿಗಳಿಗೆ, ಬರೀ ನಿಯಮ ಮಾತ್ರ ಹೇಳಿದ್ದಾರೆ. ನಿಯಮ ಅಂದ್ರೆ ರೂಲ್ಸ್, ರೂಲ್ಸ್ ಮಾತ್ರ ಹೇಳಿದ್ದಾರೆ. ಪಾಣಿನಿ ಹ್ಯಾಸ್ ಓನ್ಲಿ ಟೋಲ್ಡ್ ದ ರೂಲ್ಸ್. ಇನ್ ದಿಸ್ ಸಿಚುವೇಶನ್ ದಿಸ್ ಚೇಂಜ್ ಮೇ ಹ್ಯಾಪನ್ ಆರ್ ಶುಡ್ ಬಿ ಮೇಡ್. ಇನ್ ಸಮ್ ಪ್ಲೇಸಸ್ ಇಟ್ ಇಸ್ ಕಂಪಲ್ಸರಿ, ಕೆಲವು ಕಡೆ ಆಪ್ಷನಲ್. ಸೊ ಇಲ್ಲಿ ಈ ಚೇಂಜ್ ಆಗ್ಬೇಕು, ಈ ಲೆಟರ್ ಬದಲು ಈ ಲೆಟರ್ ಬರೀಬೇಕು, ಈ ಅಕ್ಷರದ ಬದಲು ಈ ಅಕ್ಷರ ಬರೀಬೇಕು, ಈ ತರ ರೂಲ್ಸ್ ಹೇಳ್ಕೊಂಡು ಹೋಗಿದ್ದಾರೆ. ಬಿಟ್ರೆ ಪಾಣಿನಿ ಅವರು ಇದಕ್ಕೆ ಎಣ್ ಸಂಧಿ, ಇದು ಜಷ್ಟ್ವ ಸಂಧಿ, ಇದು ಶುತ್ವ ಸಂಧಿ, ಇದು ದೀರ್ಘ ಸಂಧಿ, ಈ ತರ ಎಲ್ಲ ಹೆಸರುಗಳನ್ನು ಅವರು ಕೊಟ್ಟಿಲ್ಲ. ಮಕ್ಕಳಿಗೆ ಹೆಲ್ಪ್ ಆಗ್ಲಿ ಅಂತ ಆಧುನಿಕರು, ಕೆಲವರು ಮಾಡರ್ನ್ ಡೇ ಸ್ಕಾಲರ್ಸ್ ಆ ತರ ಹೆಸರುಗಳನ್ನೆಲ್ಲ ಕೊಟ್ಟು ಪಾಠ ಮಾಡ್ತಾ ಇದ್ದೀವಿ ಅದೇ ರೀತಿ. ಈಗ ಇಲ್ಲಿ
ಒಂದು ಸೂತ್ರ ಇದೆ, ಇಕೋ ಎಣಚಿ. ಈ ರೂಲ್ ಪ್ರಕಾರ ಏನು ಚೇಂಜ್ ಮಾಡ್ತೀವೋ ಈಗ ಮಾಡರ್ನ್ ಡೇ ನಲ್ಲಿ ಅದಕ್ಕೆ ಎಣ್ ಸಂಧಿ ಅಂತ ಕರಿತೀವಿ. ಹೇಗೆ ಅದನ್ನ ಪಾಣಿನಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ನಾವಿಲ್ಲಿ ತಿಳ್ಕೊಂಡು ಹೋಗೋಣ. ಎಷ್ಟು ಸೈಂಟಿಫಿಕ್ ಆಗಿ, ಎಷ್ಟು ಅರ್ಥ ಆಗೋ ರೀತಿ ಸೂಕ್ಷ್ಮವಾಗಿ ಹೌ ಪಾಣಿನಿ ಹ್ಯಾಸ್ ಎಕ್ಸ್ಪ್ಲೇನ್ ದಟ್ ವಿ ಆರ್ ಲರ್ನಿಂಗ್ ಹಿಯರ್. ಇಕೋ ಎಣಚಿ, ಇಕಹ ಎಣ್ ಅಚಿ. ಇಕಹ ಅನ್ನೋದು ಇಕೋ ಹೇಗಾಗತ್ತೆ ಅಂತ ಮುಂದಿನ ಕ್ಲಾಸ್ಗಳಲ್ಲಿ ಅದಕ್ಕೂ ಒಂದು ಸೂತ್ರ ಇದೆ, ಅದರ ಪ್ರಕಾರ ಕಲ್ತ್ಕೊಳ್ಳೋಣ. ಈಗ 3 ಪದ ಇದೆ, ಇಕಹ ಎಣ್ ಅಚಿ. ಈ ಸೂತ್ರದಲ್ಲಿ ಏನರ್ಥ? ಸಂಹಿತೆಯಲ್ಲಿ, ಅಂದ್ರೆ ಸಂಹಿತಾ ಸಿಚುವೇಶನ್ ವೇರ್ 2 letters ಆರ್ ಪ್ರೊನೌನ್ಸ್ಡ್ ಬ್ಯಾಕ್ ಟು ಬ್ಯಾಕ್ ವಿತೌಟ್ ಅ ಲಾಂಗ್ ಪಾಸ್, ಆ ಸಂದರ್ಭದಲ್ಲಿ ಇಕ್ ವರ್ಣಗಳಿಗೆ, ಇಕ್ ಅಂದ್ರೆ ಈ ಊರು, ಇಕ್ ಅಂದ್ರೆ ಈ ಊರು, ಹೇಗೆ ಅದು? ಮಾಹೇಶ್ವರ ಸೂತ್ರವನ್ನ ನೆನ್ಪು ಮಾಡ್ಕೊಳ್ಬೇಕು. ಐ ಉಣ್ ಋಲ್ ಏ ಓಂ ಐ ಔಚ್ ಅಂತ ಸೂತ್ರಗಳು. ಅದರಲ್ಲಿ ಅ ಈ ಉಣ್ ಅನ್ನೋಲಿರೋ ಇ ಇಂದ ಶುರು ಮಾಡ್ಬೇಕು. ಈ ಊರು ಲೃ, ಐ ಉಣ್ ಅಂತ ಇರೋ ಕೊನೆಯ ಣ ಅಕ್ಷರನ ನಾವು ಕನ್ಸಿಡರ್ ಮಾಡಲ್ಲ, ಅದನ್ನ ಬರೀ ಉಚ್ಚಾರಣೆಗಾಗಿ ತಗೊಳ್ತೀವಿ ಅಂತ ಅದನ್ನು ಒಂದು ಸೂತ್ರದಲ್ಲಿ ಪಾಣಿನಿಯವರು ಹಿಂದೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗಾಗಿ ಈ ಉ ಋ ಲೃ ಅಕ್ಷರಗಳಿಗೆ, ವರ್ಣಗಳಿಗೆ ಮುಂದೆ ಇನ್ ಫ್ರಂಟ್ ಆಫ್ ದೆಮ್ ಇಫ್ ದೇರ್ ಆರ್ ಅಚ್ ವರ್ಣಗಳು, ಅಚ್ ಅಂದ್ರೆ ಸ್ವರಗಳು, ವೊವೆಲ್ಸ್. ಹೇಗೆ? ಒನ್ಸ್ ಅಗೇನ್ ಮಾಹೇಶ್ವರ ಸೂತ್ರ, ಐ ಉಣ್ ಋಲ್ ಏ ಓಂ ಐ ಔಚ್, ಅಲ್ಲಿವರೆಗೆ ಎಲ್ಲಾ ಅಕ್ಷರಗಳು ಕೊನೆ ಅಕ್ಷರವನ್ನು ಬಿಟ್ರೆ ಇರೋದು ಸ್ವರಗಳು. ಅ ಈ ಊರು ಲೃ ಏ ಓ ಐ ಔ. ಅ ಈ ಊರು ಲೃ ಏ ಓ ಐ ಔ ಅಂದ್ರೆ ಅದರ ಒಂದೇ ಒಂದು ರೂಪವನ್ನ ಮಾಹೇಶ್ವರ ಸೂತ್ರದಲ್ಲಿ ಕೊಟ್ಟಿದ್ದಾರೆ. ಒಂದೊಂದಕ್ಕೂ 18, 12 ರೂಪಗಳಿವೆ. ಅದು ವಿ ಹ್ಯಾವ್ ಆಲ್ರೆಡಿ ಸ್ಟಡಿ. ಈ ಸ್ವರಗಳು ಪರದಲ್ಲಿರುವಾಗ, ಅಂದ್ರೆ ಈ ಅನ್ನೋ ಅಕ್ಷರದ ಮುಂದೆ, ಫಾರ್ ಎಕ್ಸಾಂಪಲ್ ಅ ಅಂತ ಅಕ್ಷರ ಬಂದರೆ, ಈ ಅನ್ನೋ ಅಕ್ಷರದ ಮುಂದೆ ಅ ಅನ್ನೋ ಅಕ್ಷರ ಬಂದರೆ ಆಗ ಅದು ಸ್ವರ. ಅಗೈನ್ ಹಿಯರ್ ಇ ಅಂದ್ರೆ ಆಲ್ 18 ಟೈಪ್ಸ್ ಆಫ್ ಇ ಅಂತ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿವೇರ್ ವೆರ್ ಎವರ್ ಇಟ್ ಈಸ್ ಎಕ್ಸ್ಪ್ಲೈನ್. ಅದನ್ನ ಆಲ್ರೆಡಿ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಸವರ್ಣ ಅದು ಏನರ್ಥ ಅಂತ. ಸವರ್ಣ ಅಂದ್ರೆ ಹೇಗೆ, ಉಚ್ಚಾರಣ ಸ್ಥಾನ, ಪ್ಲೇಸ್ ಆಫ್ ಆರಿಜಿನ್ ಅಂಡ್ ದ ಎಫರ್ಟ್, ಇಫ್ ಬೋತ್ ವಿಲ್ ಮ್ಯಾಚ್ ದೆನ್ ಇಟ್ ಇಸ್ ಕಾಲ್ಡ್ ಸವರ್ಣ. ಸೊ ಇ ಅನ್ನೋ ಅಕ್ಷರದ 18 ಫಾರ್ಮ್ಸ್, ಉ ಋ ಲೃ ಎಲ್ಲ ಅದೇ ತರ. ಈ ಊರಿಗೆ 18 18 18 ಇದೆ, ಲೃ ಅಕ್ಷರಕ್ಕೆ 12 ಇದೆ, ದೀರ್ಘ ಇಲ್ಲ. ಸೊ ಈ ಅಕ್ಷರಗಳ ಮುಂದೆ ಉಳಿದ ಸ್ವರಗಳು, ಅ ಇಂದ ಎಲ್ಲಾ ಸ್ವರಗಳನ್ನ ತಗೊಳ್ಬೇಕು. ಅಲ್ಲೂ ಅಷ್ಟೇ 18 12 ಈ ತರ ಇರುತ್ತೆ, ಎಲ್ಲ ಕನ್ಸಿಡರ್ ಮಾಡಿ. ಯಾವ್ದು ಪರವಾಗಿದ್ದರೂ, ಪರ ಅಂದ್ರೆ ನೆಕ್ಸ್ಟ್ ಅಂತ, ಇನ್ ಫ್ರಂಟ್ ಆಫ್ ದೀಸ್ ಲೆಟರ್ಸ್ ವೆನ್ ವಿ ಫೈಂಡ್ ಅಚ್ ಆರ್ ಡಿಫರೆಂಟ್ ವೊವೆಲ್ಸ್, ಇಕ್ ವರ್ಣಗಳ ಸ್ಥಾನದಲ್ಲಿ, ಇನ್ ದ ಪ್ಲೇಸ್ ಆಫ್ ಇಕ್ ಲೆಟರ್ಸ್, ಇನ್ ದ ಪ್ಲೇಸ್ ಆಫ್ ಇಕ್ ಲೆಟರ್ಸ್ ಅಂದ್ರೆ ಈ ಊರು ಲೃ ಅಕ್ಷರಗಳ ಜಾಗದಲ್ಲಿ, ಇನ್ ದ ಪ್ಲೇಸ್ ಆಫ್ ದಟ್ ಎಣ್ ವರ್ಣಗಳು ಕ್ರಮವಾಗಿ ಆದೇಶವಾಗುತ್ತವೆ. ಎಣ್ ಲೆಟರ್ಸ್ ವಿಲ್ ಬಿ ರಿಟರ್ನ್, they will come as replacements. ಇಕ್ ಅಕ್ಷರಗಳ ಜಾಗದಲ್ಲಿ ಎಣ್ ಅಕ್ಷರಗಳು ಬರುತ್ತವೆ. ಕ್ರಮ ಅಂದ್ರೆ ಈ ಊರು ಲೃ ಜಾಗದಲ್ಲಿ ಯ ವ ರ ಲ ಅಕ್ಷರಗಳು ಬರುತ್ತವೆ. ಅಂದ್ರೆ ಈ ಪ್ಲೇಸ್ ನಲ್ಲಿ ಯ ಬರುತ್ತೆ, ಅಂದ್ರೆ ಇ ಗೆಟ್ಸ್ ರಿಪ್ಲೇಸ್ಡ್ ಬೈ ಯ, ಉ ಗೆಟ್ಸ್ ರಿಪ್ಲೇಸ್ಡ್ ಬೈ ವ, ಋ ಗೆಟ್ಸ್ ರಿಪ್ಲೇಸ್ಡ್ ಬೈ ರ, ಅಂಡ್ ಲೃ ಗೆಟ್ಸ್ ರಿಪ್ಲೇಸ್ಡ್ ಬೈ ಲ. ಲೃ ಲ ಇದು ಎಕ್ಸಾಂಪಲ್ ಇದೆ. ಮಾಡರ್ನ್ ಡೇ ನಲ್ಲಿ ಅದನ್ನ ಬಿಟ್ಬಿಟ್ಟಿದ್ದಾರೆ, ಬಿಡೋ ಹಾಗಿಲ್ಲ, ಸಂಸ್ಕೃತದಲ್ಲಿ ಪದಗಳು ಇವೆ. ಲೃ ಅಕ್ಷರದ ಜಾಗದಲ್ಲಿ ಲ ಅನ್ನೋ ಅಕ್ಷರ ಬರುತ್ತೆ. ಎಣ್ ಅಂದ್ರೆ ಹಯವರಟ್ ಲಣ್, ಮತ್ತೆ ಮಹೇಶ್ವರ ಸೂತ್ರ. ಈ ಪ್ರತ್ಯಾಹಾರ ಆದಿರಂತ್ಯೇನ ಸಹೇತ ಅನ್ನೋ ಸೂತ್ರದಿಂದ ಹೇಳಿದ್ರಲ್ಲ, ಈ ಅಬ್ರಿವೇಶನ್ಸ್ ತರ ಮಾಡೋದು, ಇದನ್ನ ನಾವು ಯಾವಾಗಲೂ ಬಳಸ್ತೀವಿ ಗ್ರಾಮರ್ ಅರ್ಥ ಮಾಡ್ಕೊಳ್ಳೋಕೆ. ತುಂಬಾ ಸುಲಭ ಇದೆ. ಇಲ್ಲ ಅಂದಿದ್ರೆ ಅವ್ರು ಎಲ್ಲಾ ಅಕ್ಷರಗಳನ್ನ ಇಷ್ಟುದ್ದ ಬರ್ಕೊಂಡು ಹೋಗ್ಬೇಕಾಗಿತ್ತು. ಈ ಊರು ಲೃ ಅಕ್ಷರಗಳ ಸ್ಥಾನದಲ್ಲಿ
ಈ ಉ ಎಲ್ಲ ಹೇಳ್ಕೊಂಡು ಹೋಗ್ಬೇಕಾಯ್ತು. ಅದ್ರ ಬದಲು ಅಚ್ ಅಂದ್ಬಿಟ್ರು, ಇಕ್ ಅಂದ್ಬಿಟ್ರು, ಎಣ್ ಅಂದ್ಬಿಟ್ರು. ಈಸಿಯಾಗಿ ಇಕೋ ಎಣಚಿ 3 ಪದದಲ್ಲಿ ಸಂಧಿ ರೂಲ್ ನ ಹೇಳೇ ಬಿಟ್ರು. 3 ಪದ, ಇಕಹ ಎಣ್ ಅಚಿ, ಮುಗ್ದೇ ಹೋಯ್ತು. ಇಕ್ ಅಂದ್ರೆ ಏನಂತ ಗೊತ್ತು, ಎಣ್ ಅಂದ್ರೆ ಏನಂತ ಗೊತ್ತು, ಅಚ್ ಅಂದ್ರೆ ಏನಂತ ಗೊತ್ತು. ಸೊ ಇಷ್ಟು ನೆನ್ಪಿದ್ರೆ ಮಾಹೇಶ್ವರ ಸೂತ್ರ ನೀವು ಮೆಮರೈಸ್ ಮಾಡಿದ್ರೆ ಬಂದೋಯ್ತು. ಸೊ ಹೀಗೆ ಇಕ್ ಸ್ಥಾನದಲ್ಲಿ ಯ ವ ರ ಲ ಅಕ್ಷರಗಳು ಕ್ರಮವಾಗಿ ಅಂದ್ರೆ ರೆಸ್ಪೆಕ್ಟಿವ್ಲಿ, ಇಕ್ ಲೆಟರ್ಸ್ ವಿಲ್ ಕಮ್ ರೆಸ್ಪೆಕ್ಟಿವ್ಲಿ ಒನ್ ಆಫ್ಟರ್ ಅನದರ್. ಇದೇ ಆರ್ಡರ್. ಈ ಜಾಗದಲ್ಲಿ ಯ, ಉ ಜಾಗದಲ್ಲಿ ವ, ಋಗೆ ರ, ಲೃಗೆ ಲ. ರಿಪೀಟೆಡ್ಲಿ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಬೇಕು, ಮುಂದೆ ಬೇಕಾಗತ್ತೆ. ಒಂದು ಉದಾಹರಣೆ, ಈ ರೀತಿ ಸಂಹಿತೆ ಇರುವ ಒಂದು ಉದಾಹರಣೆ. ಸುಧೀ ಉಪಾಸ್ಯ. ಈ ಪ್ಲಸ್ ಸೈನ್ ಕೂಡ ಅಷ್ಟೇ, ಇದನ್ನ ವಿ ಹ್ಯಾವ್ ಅಡಾಪ್ಟೆಡ್ ಫ್ರಮ್ ಅದರ್ ಸ್ಕ್ರಿಪ್ಟ್ಸ್. ದೇವನಾಗರಿ ಸ್ಕ್ರಿಪ್ಟ್ ಅಲ್ಲ ಅವೆಲ್ಲ ಇಲ್ಲ. ಯಾಕೆ ಅಡಾಪ್ಟ್ ಮಾಡ್ಕೊಂಡ್ವಿ ಅಂದ್ರೆ ಸುಲಭ ಆಗುತ್ತೆ ಅಂತ. ಯಾವ್ಯಾವ್ದು ನಮ್ಗೆ ಸುಲಭ ಆಗುತ್ತೋ, ಈಸಿ ಆಗುತ್ತೋ ಅರ್ಥ ಮಾಡ್ಕೊಳ್ಳೋಕೆ ವಿ ಕ್ಯಾನ್ ಕೀಪ್, ದರ್ ಇಸ್ ನಥಿಂಗ್ ರಾಂಗ್. ಹಾಗಾಗಿ ಐ ಆಮ್ ಆಲ್ಸೋ ಯೂಸಿಂಗ್ ದಟ್. ಇಕ್ ಆದ್ಮೇಲೆ ಯಕ, ಮತ್ತೆ ಎಣ್ ಆದ್ಮೇಲೆ ಇಲ್ಲಿ ಕೆಳಗೆ ಸುಧಿ ಆದ್ಮೇಲೆ ಪ್ಲಸ್ ಹಾಕಿರೋದು, ಇಟ್ ಶೋಸ್ ದಟ್ ದೇ ಆರ್ ಆಲ್ ಪಾರ್ಟ್ ಆಫ್ ಒನ್ ವರ್ಡ್ ಅಂತ. ಈ ಸಿಚುವೇಶನ್ ನಲ್ಲಿ ಸುಧಿ ಅಂದ್ರೆ ಬುದ್ಧಿವಂತ ಅಂತ, ಇಂಟೆಲಿಜೆಂಟ್ ಪರ್ಸನ್, ಶುಡ್ ಬಿ ಆನರ್ಡ್. ಉಪಾಸ್ಯ ಅಂದ್ರೆ ಶುಡ್ ಬಿ ಆನರ್ಡ್. ಈ ತರ ಎಲ್ಲೋ ಒಂದು ಎಕ್ಸಾಂಪಲ್ ಬಂತು ಅಂತ ಇಟ್ಕೊಳ್ಳಿ. ಅನ್ ಇಂಟೆಲಿಜೆಂಟ್ ಪರ್ಸನ್, ವೈಸ್ ಪರ್ಸನ್ ಈಸ್ ಸಪೋಸ್ ಟು ಬಿ ಆನರ್ಡ್ ಅಂತ ಹೇಳೋ ಜಾಗದಲ್ಲಿ ಸುಧಿ ಉಪಾಸ್ಯ ಅಂತ 2 ಪದವನ್ನ ಉಪಯೋಗಿಸ್ತಾ ಇದೀವಿ. ಮೊದಲನೇ ಪದದ ಕೊನೆಯಲ್ಲಿ ಈ ಇದೆ, ಸುಧಿ ಅನ್ನೋಲ್ಲಿ ಈ ಇದೆ. ಈ ಆದ್ಮೇಲೆ ಉ ಇಮ್ಮಿಡಿಯೇಟ್ ಆಗಿ ಹೇಳಿದೀವಿ. ಇಲ್ಲಿರೋ ನಿಯಮದ ಪ್ರಕಾರ ಈ ಕಮ್ಸ್ ಅಂಡರ್ ದ ಗ್ರೂಪ್ ಆಫ್ ಇಕ್. ಈ ಊರುನಲ್ಲಿ ಈ ಆಲ್ 18 ಅಂತ ಹೇಳಿದ್ನಲ್ಲ. ಸೊ ದೀರ್ಘ ಇಕಾರ ಆಲ್ಸೋ ಹ್ಯಾಸ್ ಕಮ್ ದರ್, ಫಾಲೋಡ್ ಬೈ ಅನ್ ಅಚ್. ಅಚ್ ಅಂದ್ರೆ ಸ್ವರ. ಉಪಾಸ್ಯ ಅನ್ನಲ್ಲಿರೋ ಉ ಅನ್ನೋದು ಸ್ವರ, ಇಟ್ಸ್ ಅ ವೊವೆಲ್. ಸೊ ಸಿಚುವೇಶನ್ ಹ್ಯಾಸ್ ಕಮ್. ನೌ ವಾಟ್ ಶುಡ್ ಹ್ಯಾಪನ್? The E should be replaced by the first consonant of the group of end, that is ya. Ya ಇಂದ ಅದನ್ನ ರೀಪ್ಲೇಸ್ ಮಾಡಬೇಕು. ಸರಿ, ಮಾಡ್ಬಿಡೋದಾ? ಮಾಡಿಸ್ಬಿಡ್ತಾರೆ. ಎಲ್ಲಿ? ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ ಪಾಠ ಮಾಡುವಾಗ ಈ ತೆಗೆದ್ಬಿಡಿ, ಯ ಹಾಕ್ಬಿಡಿ, ಮುಗ್ದೋಯ್ತು ಎಂಡ್ ಸಂಧಿ ಅಂತ. ಆದ್ರೆ ಮುಗ್ದಿಲ್ಲ, ಇನ್ನೂ ಅರ್ಥ ಮಾಡ್ಕೊಬೇಕು. ಸ ಹಿಂದೆ ಉ ಇದೆ, ಈ ಉ ತಗೊಳ್ಬೇಕು, ಈ ತಗೊಳ್ಬೇಕು ಅಂತ ಕ್ವಶನ್ ಬಂದಾಗ ಈ ಸೂತ್ರದ ಮೂಲಕ ಏನ್ ಹೇಳಿದ್ರು ಅಂದ್ರೆ ಈ ಉ ತಗೊಳ್ಬಾರ್ದು, ಈ ಈನೇ ತಗೊಳ್ಬೇಕು. ಯಾಕೆ ಅಂದ್ರೆ ಅಚಿ ಅಂದ್ರೆ ಅಚ್ ಸ್ವರದ, ಅಚ್ ಸ್ವರವು ಇದ್ದಾಗ ಅದು ಸಪ್ತಮಿ ವಿಭಕ್ತಿಲಿದೆ ಆ ವರ್ಡ್. ಅಚ್ ಸ್ವರ ಯಾವುದು ಇಲ್ಲಿ? ಉ, ಮುಂದಿರೋ ಅಕ್ಷರ. ಇದರಲ್ಲೂ ಕನ್ಫ್ಯೂಷನ್ ಇದೆ, ಆನೋ ಆನೋ ಅಂತ. ಬಟ್ ಇಮಿಡಿಯೇಟ್ ರೈಟ್ ದಿಸ್ ಓನ್ಲಿ ವಿ ಕ್ಯಾನ್ ಟೇಕ್. ಆದ್ರೆ ಇಮಿಡಿಯೇಟ್ ಬಿಫೋರ್ ಇರೋದು ಈ ಊನು ಒವೆಲ್ಲೆ, ಅದು ಇಕೋ ಎಣಚಿ ಇಕ್ಕೆ. ಇದೂನು ಈ ಊರುಲ್ರು ಒವೆಲ್ಲು ಹೌದು, ಇಕ್ ಕೂಡ ಹೌದು. ಇದು ಇಕ್ಕು, ಇದು ಇಕ್ಕು. ಸೊ ಈ ಇಕ್ಕನ್ನು ತಗೊಳ್ಬಾರ್ದು, ಈ ಇಕ್ಕನ್ನೇ ತಗೊಳ್ಬೇಕು. ಯಾಕಂದ್ರೆ ಈ ಇಕ್ ಮಧ್ಯೆ ದಿಸ್ ವು ಅಂಡ್ ದಿಸ್ ವು, ಬಿಟ್ವೀನ್ ದೀಸ್ ಟು ಯು ಹ್ಯಾವ್ ಒನ್ ಕಾನ್ಸನೆಂಟ್ ಅಂಡ್ ಒನ್ ವೊವೆಲ್. ಸೊ ಅಷ್ಟು ಗ್ಯಾಪ್ ಮಧ್ಯ ಒಂದು ಹರ್ಡಲ್ ತರ ಇದೆ. ಸೊ ಹಾಗಾಗಿ ವಿ ವಿಲ್ ನಾಟ್ ಟೇಕ್ ದಟ್, ವಿ ವಿಲ್ ಟೇಕ್ ದ ಇಮ್ಮಿಡಿಯೇಟ್ ಲೆಟರ್ ವಿಚ್ ಇಸ್ ಬಿಫೋರ್ ಉಕಾರ ಅಂತ. ತಸ್ಮಿನ್ ಇತಿ ನಿರ್ದಿಷ್ಟೆ. ನಿರ್ದಿಷ್ಟ ಅಂದ್ರೆ ಇಂಡಿಕೇಟ್ ಮಾಡಿದಾಗ. ಪೂರ್ವಸ್ಯ ಅಂದ್ರೆ ಇಮ್ಮಿಡಿಯೇಟ್ ಬಿಫೋರ್ ಲೆಟರ್ ವಿ ಹ್ಯಾವ್ ಟು ಟೇಕ್ ಅಂತ ಈ ಸೂತ್ರದ ಅರ್ಥ. ಓಕೆ, ನೌ ವಿ ಹ್ಯಾವ್ ಅಂಡರ್ಸ್ಟೂಡ್ ಐ ಶುಡ್ ರೀಪ್ಲೇಸ್ ದ ಲೆಟರ್ ಇ ಓನ್ಲಿ, ನಾಟ್ ಉ, because ach is here. The word ach is written in saptami vibhakti in the previous sutra. Iko yanachi, achi ಅಂದ್ರೆ ಸಪ್ತಮಿ. ಸೊ ಅಚ್ ಅಂತ ಸಪ್ತಮಿ ಇರೋದ್ರಿಂದ ಅಕಾರ್ಡಿಂಗ್ ಟು ದಿಸ್ ಸೂತ್ರ ಅದ್ರ ಹಿಂದಿನ, ಇಮ್ಮಿಡಿಯೇಟ್ ಹಿಂದಿನ ಇಕ್ ಲೆಟರ್ ಅನ್ನೇ ನಾವು ಕನ್ಸಿಡರ್ ಮಾಡಬೇಕು. ಓಕೆ, ನೌ ವಿ ಹ್ಯಾವ್ ಅಂಡರ್ಸ್ಟೂಡ್ ಇ ಹ್ಯಾಸ್ ಟು ಬಿ ರೀಪ್ಲೇಸ್ಡ್ ಬೈ ಎಂಡ್ ಲೆಟರ್. ಯ ಬರೆದು ಬಿಡೋಣ ಇನ್ ದ ಪ್ಲೇಸ್ ಆಫ್ ಇ.
ಲೆಟ್ಸ್ ವೇಟ್. ಹಾಗಾದ್ರೆ ಯನೇ ಯಾಕೆ ಬರಿಬೇಕು? ಯನೇ ಯಾಕೆ ಬರಿಬೇಕು? ಇದೊಂದು ಕ್ವೆಶನ್ ಬರುತ್ತೆ. ಯಾಕೆ ಅಂದ್ರೆ ಎಣ್ ಅಂದ್ರೆ ಯವರಲ. ಅಲ್ಲಿ ಈ ಜಾಗದಲ್ಲಿ ಯ, ಓ ಜಾಗದಲ್ಲಿ ವ ಅಂತ ನಾನು ಹೇಳಿದ್ನಲ್ಲ, ದಟ್ ಐ ಹ್ಯಾವ್ ಟೋಲ್ಡ್ ಫಾರ್ ದ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಬಟ್ ಇನಿಷಿಯಲಿ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್. ಇನಿಷಿಯಲಿ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಯನೇ ಬರಬೇಕು ಅಂತ ಎಲ್ಲಿದೆ? ಎಣ್ ಬರಬೇಕು ಅಂತ ಹೇಳಿದ್ದಾರೆ. ಇಕ್ ಜಾಗದಲ್ಲಿ ಎಣ್ ಬರಬೇಕು ಅಂತ ಹೇಳಿದ್ದಾರೆ. ಈ ಊರು ಜಾಗದಲ್ಲಿ ಯವರಲ ಬರಬೇಕು. ಯನೇ ಯಾಕೆ ಬರಬೇಕು? ಸ್ಥಾನೇಂತರ ತಮಃ. ಸ್ಥಾನೇ ಅಂತರತಮಃ, ಸ್ಥಾನೇಂತರತಮಃ ಅಂತ ಇನ್ನೊಂದು ಸೂತ್ರ. ಅದರ ಪ್ರಕಾರ ಉಚ್ಚಾರಣ ಸ್ಥಾನದ ಸಾಮ್ಯದಿಂದ ಅತ್ಯಂತ ಸದೃಶವಾದ ವರ್ಣವೇ ಆದೇಶವಾಗಿ ಬರುತ್ತದೆ. ವಿತ್ ದ ಸಿಮಿಲಾರಿಟಿ ಇನ್ ಆರಿಜಿನ್ ಆಫ್ ಪ್ಲೇಸ್, ದ ಮೋರ್ ಸಿಮಿಲರ್ ಲೆಟರ್ ವಿಲ್ ಬಿ ದ ರಿಪ್ಲೇಸ್. ತುಂಬಾ ಸಿಮಿಲರ್ ಆಗಿರೋ ಅಕ್ಷರನೇ ರೀಪ್ಲೇಸ್ ಆಗುತ್ತೆ. ಹಾಗಾದ್ರೆ ಹೇಗೆ ಐಡೆಂಟಿಫೈ ಮಾಡೋದು? ಪ್ಲೇಸ್ ಆಫ್ ಆರಿಜಿನ್ ಆಫ್ ಈ ಲೆಟರ್ ಈಸ್ ಇಚು ಯಶಾನಾಂ ತಾಲು ಅಂತ ಒಂದು ಸೂತ್ರ ಕಲ್ತ್ಕೊಂಡಿದ್ವಿ. ತಾಲು ಅಂದ್ರೆ ಸಾಫ್ಟ್ ಪ್ಯಾಲೆಟ್ ಅನ್ನೋ ಪ್ಲೇಸ್ ಇಸ್ ದ ಆರಿಜಿನ್ ಫಾರ್ ಇ ಅಂಡ್ ಯ ಬೋತ್. ವಕಾರಕ್ಕೆ ಅಕ್ಷರ ವ ಲೆಟರ್ಗೆ ದಂತೋಷ್ಟ, ರಕಾರಕ್ಕೆ ಋಟು ರಷಾಣ ಮೂರ್ಧ ಅನ್ನೋ ಪ್ಲೇಸು. ಆಮೇಲೆ ಯವರ ಲ ಲೆಟರ್ಗೆ ಋತು ಲಸಾನಾಂ ದಂತಹ, ದಂತ ಅನ್ನೋದು ಪ್ಲೇಸು. ನೋಡಿ, ಇವೆಲ್ಲ ಮೆಮೊರೈಸ್ ಮಾಡ್ಬೇಕು, ನಮ್ಗೆ ನೆನಪಿರುತ್ತವಾಗ. ಲ ಅಕ್ಷರಕ್ಕೆ ಪ್ಲೇಸ್ ಆಫ್ ಆರಿಜಿನ್ ಇಸ್ ಟೀತ್, ರ ಲೆಟರ್ಗೆ ಮೂರ್ಧ, ವ ಕೆ ದಂತೋಷ್ಠ. ಬಟ್ ಫಾರ್ ಇ ಅಂಡ್ ಯ ಬೋತ್ ಇಟ್ ಈಸ್ ತಾಲು. ಅಂದ್ರೆ ಈಗೆ ಯಾಗೆ ಎರಡಕ್ಕೂ ಒಂದೇ ಉಚ್ಚಾರಣ ಸ್ಥಾನ ಇರೋದ್ರಿಂದ ಅಂತರತಮ ಅಂದ್ರೆ ವೆರಿ ಸಿಮಿಲರ್, ಮೋರ್ ಸಿಮಿಲರ್ ಲೆಟರ್ ಟು ಇ ಈಸ್ ಯ ಇನ್ ದ ಗ್ರೂಪ್ ಆಫ್ ಎಂಡ್. ನಮ್ಗೆ ಸುಧಿ ಅನ್ನೋಲ್ಲಿ ಇ ಇದೆ. ಆ ಇ ಲೆಟರ್ಗೆ ಕ್ಲೋಸೆಸ್ಟ್ ಆಗಿರೋ ಎಂಡ್ ಲೆಟರ್ ಬರಬೇಕು. ವಿಚ್ ಈಸ್ ಮೋಸ್ಟ್ ಸಿಮಿಲರ್ ಲೆಟರ್ ಟು ಇ? ದಟ್ ಈಸ್ ಯ, ನಾಟ್ ವ ರ ಲ. ಅದಕ್ಕೆ ಕ್ರಮವಾಗಿ ಅಂತ ನಾವು ಕಲ್ತ್ಕೊಂಡು ಹೋಗಿದ್ದಾಗ ಯ ಬರಬೇಕು ಅಂತ ನಮ್ಗೆ ಅರ್ಥ ಆಯ್ತು. ಯಾವ ಲೆಟರ್ ಅಂತ ಗೊತ್ತಿರ್ಲಿಲ್ಲ. ಹೌ ಡಿಡ್ ವಿ ಕಮ್ ಟು ದಟ್ ಕನ್ಕ್ಲೂಷನ್? ಬಿಕಾಸ್ ದ ಪ್ಲೇಸ್ ಆಫ್ ಆರಿಜಿನ್ ಆಫ್ ಇ ಅಂಡ್ ದ ಪ್ಲೇಸ್ ಆಫ್ ಆರಿಜಿನ್ ಆಫ್ ಯ ಇಸ್ ಸೇಮ್, ತಾಲು. ತಾಲು ಅಂತಾನೆ ಪ್ರೊನೌನ್ಸ್ ಮಾಡು. ಹಾಗಾಗಿ ವಿ ವಿಲ್ ಕನ್ಸಿಡರ್ ಯ ಅಂಡ್ ವಿ ವಿಲ್ ರೀಪ್ಲೇಸ್ ಇ ಬೈ ಯ. ಸುಧ್ ಯು ಬಂತಲ್ಲಿಗೆ ಉಪಾಸ್ಯ. ಈ ರೀತಿ ಆಯ್ತು. ಆಮೇಲೆ ಇನ್ನೊಂದು ಕಂಡೀಷನ್ ಬಂತು. ಇಮಿಡಿಯೇಟ್ ಊ ಲೆಟರ್ ಇತ್ತು ಮುಂದೆ, ಅದನ್ನ ಹಾಗೆ ಇಟ್ಕೊಂಡ್ವಿ. ಈ ಲೆಟರ್ನ ತೆಗೆದು ಅಲ್ಲಿ ಯ ಮಾಡಿದ್ವಿ. ಮಾಡಿದ ಮೇಲೆ ಅನಚಿಚ ಅಂತ ಇನ್ನೊಂದು ಸೂತ್ರ ಹೇಳಿದ್ವಿ. ಎಂಡ್ ಸಂಧಿ ಇಲ್ಲಿಗೆ ಮುಗುದಿಲ್ಲ. ನ ಅಚಿಚ, ಅನಚಿಚ ಈ ತರ ಸ್ಪ್ಲಿಟ್ ಮಾಡ್ಬೋದು. ಅಚ್ ವರ್ಣದ ಮುಂದೆ ಇರುವ ಯರ್ ವರ್ಣವು ತನ್ನ ಮುಂದೆ ಅಚ್ ವರ್ಣವು ಇಲ್ಲದಿದ್ದಾಗ ದ್ವಿತ್ವವನ್ನು ಪಡೆಯುತ್ತದೆ. ಅಚ್ ವರ್ಣದ ಮುಂದೆ ಅಂದ್ರೆ ವವೆಲ್ ಮುಂದೆ, ಸ್ವರದ ಮುಂದೆ. ಯರ್ ಅನ್ನೋ ವರ್ಣ, ಯರ್ ಅಂದ್ರೆ ಮಹೇಶ್ವರ ಸೂತ್ರದಲ್ಲಿ ಮತ್ತೆ ಹಯವರಟ್ ಲಣ್ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಹಯವರಟ್ ಲಣ್ ಞಮಗಣನಂ ಛಭೈ ಢಢಧಶ್ ಜಬಗಡದಶ್ ಖಪಚಠತ ಚಟತವ್ ಕಪೈ ಶಶಸರ್. ಇಷ್ಟು ವ್ಯಂಜನಗಳು ಯರ್ ಅಂತ ಅಕ್ಷರಗಳು. ಈ ಯರ್ ಅಕ್ಷರಗಳು ಅಚ್ ಅಕ್ಷರಗಳ ಮುಂದೆ ಇದ್ದಾಗ ಯಾವುದೇ ಸಂಧಿ ಆದ್ರೂ ಅಲ್ಲಿ ಅದರ ಮುಂದೆ ಇನ್ನೊಂದು ಅಚ್ ವರ್ಣ ಇಲ್ಲದೆ ಇದ್ರೆ there is an yer letter followed by, when it is not followed by an ach letter, okay, it is preceded by ach letter but not followed by an ach letter, preceded by a swara not followed by a swara. That kind of yer letter, yer ಅಂದ್ರೆ set of ವ್ಯಂಜನಸ್, ಈಗಷ್ಟೇ ಡಿಸ್ಕಸ್ ಮಾಡಿದ್ವಲ್ಲ ಅದು.
ಆ ಲೆಟರ್ ಇದ್ರೆ ಇನ್ ಎನಿ ಕೇಸ್ ದಟ್ ಲೆಟರ್ ವಿಲ್ ಬಿಕಮ್ ಡಬಲ್, ಅಂದ್ರೆ ಇಟ್ ವಿಲ್ ಬಿಕಮ್ ಟೂ. ಅದೇ ತರದ್ ಇನ್ನೊಂದು ಲೆಟರ್ ಹಾಕ್ಬೇಕಲ್ಲ, ಆಡ್ ಮಾಡ್ಬೇಕು. ಹಾಗಾಗಿ ಸುಧಿ ಉಪಾಸ್ಯ ಇಲ್ಲೇನಾಗಿದೆ, ಸು ಧು ಇದೆ. ಧು ಇಸ್ ಅನ್ ಎರರ್ ಲೆಟರ್. ಓಕೆ, ಸೊ ಅದ್ರ ಮುಂದೆ ಸ್ವರ ಇಲ್ಲ, ಯ ಇದೆ. ಯ ಇಸ್ ಅ ವ್ಯಂಜನ. ಬಿಫೋರ್ ಧ ದೇರ್ ಇಸ್ ಅ ವೊವೆಲ್. ವೆರ್ ಇಸ್ ಇಟ್? ಇನ್ ಸು. ಸು ಲೆಟರ್ ನಲ್ಲಿ ಊ ಅಂತ ಇದೆ. ಆ ಊ ಲೆಟರ್ is a vowel followed by, you can see here, it is clearly shown here. So, U is here. U is an H letter. H letter ಮುಂದೆ. ವ್ಯವಧಾನವಿಲ್ಲದೆ ಅಂದ್ರೆ ಉ ಮತ್ತೆ ಧ ಮಧ್ಯೆ ಯಾವುದೇ ಬೇರೆ ಲೆಟರ್ ಇಲ್ಲ. ಆಮೇಲೆ ಅದು ಎರ್ ಲೆಟರ್. ಧ ಇಸ್ ಅನ್ ಎರ್ ಲೆಟರ್. ಯವರ ಹಯವರಟ್ ಲಣ್ಯಮಗಣನಂ ಝಭೈ ಘಢ ಧಶ್ ಅಲ್ಲಿ ಬಂತು ಧ. ಧ ಇದೆ, ಇಟ್ಸ್ ಅನ್ ಎರ್ ಲೆಟರ್. ಆ ಎರ್ ಲೆಟರ್ ಮುಂದೆ ಇಲ್ಲಿ ಯ ಇತ್ತು. ಸೊ ಯ ಇಸ್ ನಾಟ್ ಎನ್ ಅಚ್. ಅಚ್ ಲೆಟರ್ ಇರಬಾರ್ದು ಅಂತ ಹೇಳಿದ್ದಾರೆ. ಅನಚಿ, ನಾಟ್ ಎನ್ ಅಚ್ ಶುಡ್ ಬಿ ದೇರ್. ಆಗ ಈ ಧ ಎರ್ ಲೆಟರ್ ಇರುತ್ತಲ್ಲ, ಇಟ್ ವಿಲ್ ಬಿಕಮ್ ಡಬಲ್. ಒನ್ ಮೋರ್ ಧ ಇಸ್ ಆಡ್. ಸೊ ಧ ಮುಂದೆ ಇನ್ನೊಂದು ಧ ಬಂತು. ಈಗ ಶುದ್ಧ ಯು ಉಪಾಸ್ಯ ಅಂತ ಆಗ್ಬಿಡ್ತು. ಇನ್ನು ಮುಗ್ದಿಲ್ಲ ಅದ್ರ ಪ್ರಾಸೆಸ್. ಸುಧೀ ಉಪಾಸ್ಯ ಅಂತ ಇದ್ದಿದ್ದು ಈ ರೀತಿ ಆಯ್ತು. ಈ 4 ಸೂತ್ರಗಳನ್ನು ಉಪಯೋಗಿಸಿ ಇಷ್ಟ ಆಯ್ತು. ಇಲ್ಲಿಗೆ ಎಂಡ್ ಆಯ್ತಾ? ಕ್ಯಾನ್ ವಿ ರೈಟ್ ದ ಜಾಯಿಂಟ್ ವರ್ಡ್? ನೋ. Some more changes we have to make. For that, some more sutras are applicable. That we will see in the next class.